ಎಸ್ ಈ ರೀತಿ ರಾತ್ರಿ ಇಡೀ ಕಾದ್ರೂ ಕೂಡ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗ್ತಿಲ್ಲ. ಮತ್ತಿಕೆರೆಯ ಗ್ಯಾಸ್ ಬಂಕ್ ಬಳಿ ಚಾಲಕರು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. 3 ಕಿಲೋಮೀಟರ್ ಕ್ಯೂ ನಿಂತಿವೆ ಆಟೋಗಳು. ನಿನ್ನೆ ಸಂಜೆಯಿಂದ ಗ್ಯಾಸ್ಗಾಗಿ ಕಾಯ್ತಾ ಇದ್ದಾರೆ. 250ರಿಂದ 300 ಆಟೋಗಳು ಸಾಲ್ಗಟ್ಟು ನಿಂತಿರೋದು. ರಾತ್ರಿ ಇಡೀ ಕಾದಂತಹ ಚಾಲಕರಿಗೆ ಟೋಕನ್ ವ್ಯವಸ್ಥೆ ಮಾಡಿದ್ದಾರೆ ಬಂಕ್ ಮಾಲೀಕರು. ಗ್ಯಾಸ್ ಬರ್ತಿದ್ದಂತೆ ಟೋಕನ್ ವ್ಯವಸ್ಥೆಯಂತೆ ಗ್ಯಾಸ್ ಸರಬರಾಜಾಗುತ್ತೆ. ಬೇಸತ್ತು ಹೋಗಿರುವಂತಹ ಆಟೋ ಚಾಲಕರು ಸರ್ಕಾರಕ್ಕೆ ಚೀಮಾರಿ ಹಾಕ್ತಿದ್ದಾರೆ. ಒಂದು ಹೊತ್ತಿನ ಊಟಕ್ಕೆ ರೇಷನ್ಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮನೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಚಾಲಕರು ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ. ಪ್ರತಿನಿಧಿ ಮಾತನಾಡಿಸಿದ್ದಾರೆ ಆಟೋ ಚಾಲಕರನ್ನ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಯುದ್ಧದಿಂದಾಗಿ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಅದರಂತೆ ಈ ಏನು ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಿಲ್ಲ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂಕ್ ಮ್ಯಾನೇಜರ್ ಆದಂತಹ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಆಟೋ ಚಾಲಕರಿಗೆ ಈಗ ಅನಿಲ ಸಿಗ್ತಿಲ್ಲ, ಏನು ಗ್ಯಾಸ್ ಸಿಗ್ತಿಲ್ಲ, ಏನೇನೆಲ್ಲ ಸಮಸ್ಯೆ ಆಗ್ತಿದೆ ಸರ್? ಸಮಸ್ಯೆ ಅಂದರೆ ಅವರು ನಮಗೆ ಬೇಕಾದಷ್ಟು ಕಳಿಸ್ತಾ ಇಲ್ಲ, ಕಮ್ಮಿ ಕಳಿಸ್ತಾ ಇದ್ದಾರೆ. ಅದು ಆಗೋದು ಮಧ್ಯಾಹ್ನ ಒಂದು ಅರ್ಧ ದಿನಕ್ಕೆ ಬರುತ್ತೆ, ಅರ್ಧ ದಿನದಲ್ಲಿ ಖಾಲಿ ಆಗುತ್ತೆ. ಅದರಿಂದ ಇವ್ರಿಗೆ ಆಟೋ ಚಾಲಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವ್ರಿಗೆಲ್ಲ ಏನ್ ಭರವಸೆ ಕೊಟ್ಟಿದ್ದೀರಿ, ಯಾವೆಲ್ಲ ವ್ಯವಸ್ಥೆ ಮಾಡಿದ್ದೀರಿ? ಭರವಸೆ ಏನು ಕೊಟ್ಟಿದ್ದೀವಿ ಅಂದ್ರೆ, ಮೊದಲು ಕ್ಯೂನಲ್ಲಿ ಕಾಯ್ತಾ ಇರ್ತಾರೆ. ಅವ್ರಿಗೆ ಸಿಗದೆ ಇದ್ದಾಗ ನಾವೊಂದು ಭರವಸೆ ಕೊಟ್ಟಿದ್ದೀವಿ, ಟೋಕನ್ಗಳು ಕೊಟ್ಟಿದ್ದೀವಿ. ಆ ಟೋಕನ್ ತಗೊಂಡ್ಬಂದವ್ರಿಗೆ ಸಪ್ರೇಟ್ ಒಂದು ಕ್ಯೂ ಮಾಡಿ ಜಲ್ದಿ ಕೊಡ್ತೀವಿ, ಅಷ್ಟೇನೆ. ಆ ಥರ ಆಗ್ತದೆ. ಅದು ಗ್ಯಾಸ್ ಬಂದಾಗ ಮಾತ್ರ, ಇಲ್ದಾದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಸರ್, ಇನ್ನೊಂದು, ಈಗ ಒನ್ ಟೈಮ್ ಬಂದ್ರೆ ಎಷ್ಟು ಗ್ಯಾಸ್ ಬರುತ್ತೆ, ನೀವು ಎಷ್ಟು ಸರಬರಾಜು ಮಾಡ್ತೀರಿ? ಅಲ್ಲಿ ಅವ್ರಿಗೆ ಎಲ್ಲಿ ಎಷ್ಟು ಇದಿರುತ್ತೋ ಅಷ್ಟು ಮಾತ್ರ ನಮಗೆ ಅದನ್ನ ಎಲ್ಲರಿಗೂ ಬಂಕ್ ಹಂಚ್ತಾರೆ. ನಮ್ಗೆ ಇಷ್ಟು ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಎಷ್ಟು ಬರುತ್ತೋ ಅಷ್ಟನ್ನ ಎಲ್ಲರಿಗೂ ನಾವು ಹಂಚ್ತಾ ಇದೀವಿ. ಈಗ ಕೆಲವು ಆಟೋ ಚಾಲಕರು ಆರೋಪ ಮಾಡ್ತಾ ಇದ್ದಾರೆ, ರೇಟ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ಸ್ಪಷ್ಟನೆ ಕೊಡೋದಾದ್ರೆ? ಅದು ಕಂಪ್ನಿಯ ಒಂದು ಕೇಳ್ಬೇಕು ಸರ್. ಆ ರೇಟು ಆ ಕಂಪ್ನಿಯವ್ರು ಮಾಡಿದ್ದಾರೆ, ಅದೇ ರೇಟೇ ನಾವು ಮಾಡಬೇಕು. ಸರ್, ನಿಮ್ಮ ಬಂಕಲ್ಲಿ ಎಷ್ಟು ಪ್ರತಿ ಲೀಟರ್ಗೆ ಎಷ್ಟು ಕೊಡ್ತಾ ಇದ್ದೀರಿ? 105 ರೂಪಾಯಿ ಆಗಿದೆ ಇಲ್ಲಿ ರೇಟು. ಪೆಟ್ರೋಲ್ನು ಬೇರೆ ಇದರಿಂದ ಇಲ್ಲಿ 5 ರೂಪಾಯಿ ಜಾಸ್ತಿನೇ ಇದೆ. ಓಕೆ, ಮುಂಚೆ ಎಷ್ಟಿತ್ತು, ಈಗ ಎಷ್ಟು ಕೊಡ್ತೀರಿ? ಯಾವುದು ಪೆಟ್ರೋಲ್ದ? 103. ಆಟೋ ಗ್ಯಾಸ್? ಆಟೋ ಚಾಲಕರದ್ದು ಎಷ್ಟು ಲೀಟರ್ಗೆ ಎಷ್ಟು ಕೊಡ್ತಾ ಇದ್ರಿ, ಈಗ ಎಷ್ಟು ಕೊಡ್ತೀರಿ ಅಂತ? ಇಲ್ಲ, ಕೊಡ್ತಾ ಇದೀವಿ. ಬಂದ್ರೆ ಸಫಿಷಿಯಂಟ್ ಕೊಡ್ತೀವಿ, ಇಲ್ಲ ಅಂದ್ರೆ ಸ್ವಲ್ಪ ಆಟೋಗಳು ಜಾಸ್ತಿ ಇದ್ರೆ 200, 300, 400 ಈ ರೀತಿಯಲ್ಲಿ ಕೊಡ್ತಾ ಇದೀವಿ. ಅಂದ್ರೆ ಒಬ್ರು ಆಟೋ ಚಾಲಕರಿಗೆ ಲಿಮಿಟೆಡ್ ಇಷ್ಟೇ ಅಂತ ಕೊಡ್ತೀರಿ, ಜಾಸ್ತಿ ಫುಲ್ ಟ್ಯಾಂಕ್ ಮಾಡಲ್ಲ? ಇಲ್ಲ, ಫುಲ್ ಟ್ಯಾಂಕ್ ಮಾಡ್ಸಕ್ ಆಗೋದಿಲ್ಲ. ಯಾಕಂದ್ರೆ ಜಾಸ್ತಿ ಇದ್ದಿರೋದು ನೋಡಿದ್ರಲ್ಲ, ಆ ರೀತಿ ಅವ್ರಿಗೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಕೊಡ್ತಾ ಇದೀವಿ. ಇವಾಗ ಕೊನೆ ಬಾರಿ, ಇವಾಗ ಬಂಕ್ ಮ್ಯಾನೇಜರ್ ಆಗಿ ಆಟೋ ಚಾಲಕರ ಸಮಸ್ಯೆ ಗೊತ್ತಿದೆ, ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಸರ್ಕಾರಕ್ಕೆ ಅವರು ಇದು ಮಾಡಬೇಕಲ್ಲ, ಜಲ್ದಿ ಸ್ವಲ್ಪ LPG ತರಿಸಿ ಮಾಡಿ ಸಫಿಷಿಯೆಂಟ್ ಆಗಿ ಎಲ್ಲ ಬಂಕ್ಗೂ ಇಶ್ಯೂ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಬರಲಿಲ್ಲ ಅಂದರೆ ಕಮ್ಮಿ ಬಂದಾಗ ನಾವು ಆ ಆಟೋ ಚಾಲಕರಿಗೆ ನಾವು ಜವಾಬ್ ಕೊಡೋಕ್ಕೂ ಆಗಲ್ಲ, ಕಷ್ಟನೇ ಇದೆ ನಮಗೂ. ಇದಿಷ್ಟು ಬಂಕ್ ಮ್ಯಾನೇಜರ್ ಅವರು ಆಡಿದ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.